ಸೊ ಮಧ್ಯದಲ್ಲಿ ಒಂದೊಂದು ನಮ್ಮ ಧ್ಯಾನಿಗಳೇ ಸ್ವರಚನೆಯಿಂದ ಧ್ಯಾನ ಗೀತೆಗಳನ್ನು ರಚಿಸಿದ್ದಾರೆ. ಅವರು ಮಧ್ಯದಲ್ಲಿ ಹಾಡ್ತಾ ಹಾಗೆ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತೀವಿ. ಪ್ರಸನ್ನ ಕುಮಾರಿ ಮೇಡಮ್ ಅವರೇ ರಚನೆ ಮಾಡಿರ್ತಕ್ಕಂಥ ಒಂದು ಧ್ಯಾನ ಗೀತೆಯನ್ನು ಹಾಡೋದು. ಅಮ್ಮನವರಿಗೆ ವಂದಿಸುತ್ತಾ ಪತ್ರಿಜಿ ಗುರುಗಳ ಸಮಸ್ತ ಮಿತ್ರರೆಲ್ಲರಿಗೆ ನಾನು ವಂದಿಸುತ್ತಾ ಪತ್ರಿಜಿ ಗುರುಗಳನ್ನು ಕುರಿತು ಒಂದು ಭಕ್ತಿ ಕುಸುಮವನ್ನು ಅವರ ಪಾದಾರವಿಂದಗಳಿಗೆ ಅರ್ಪಿಸುತ್ತೇನೆ. ಆತ್ಮಬಂಧುಗಳೇ, ಧ್ಯಾನ ಪೂಜೆಯು ನಿಮಗೆ, ಆತ್ಮವಂದನೆ ನಿಮಗೆ. ಧ್ಯಾನ ಪೂಜೆಯು ನಿಮಗೆ, ಆತ್ಮವಂದನೆ ನಿಮಗೆ. ಬ್ರಹ್ಮರ್ಷಿ ಪತ್ರಿಜಿ ಶ್ರೀ ಗುರುವೇ ಬಾರಾ. ಬ್ರಹ್ಮರ್ಷಿ ಪತ್ರಿಜಿ ಶ್ರೀ ಗುರುವೇ ಬಾರಾ. ಶ್ರೀ ಗುರುವೇ ಬಾರಾ. ಶ್ರೀ ಗುರುವೇ ಬಾರಾ. ನೇತ್ರಗಳನ್ನ ಮುಚ್ಚಿ ಉಸಿರಾಟವನ್ನೇ ಮಾಡಿ, ನೇತ್ರಗಳನ್ನ ಮುಚ್ಚಿ ಉಸಿರಾಟವನ್ನೇ ಮಾಡಿ ಅರ್ಪಿಸುವೆ ನಿಮಗೆ ಧ್ಯಾನಾಂಜಲಿ. ಅರ್ಪಿಸುವೆ ನಿಮಗೆ ಧ್ಯಾನಾಂಜಲಿ. ಧ್ಯಾನ ಪೂಜೆಯು ನಿಮಗೆ, ಆತ್ಮವಂದನೆ ನಿಮಗೆ. ಬ್ರಹ್ಮರ್ಷಿ ಪತ್ರಿಜಿ ಶ್ರೀ ಗುರುವೇ ಬಾರಾ. ಮಿತ್ರರೆಲ್ಲರ ಕೂಡಿ ಜ್ಞಾನದಾರತಿ ಮಾಡಿ, ಮಿತ್ರರೆಲ್ಲರ ಕೂಡಿ ಜ್ಞಾನದಾರತಿ ಮಾಡಿ. ಕಾಡು ಕಣಿವೆಯ ಗಾಳಿ ಗಂಧ ಧೂಪ, ಕಾಡು ಕಣಿವೆಯ ಗಾಳಿ ಗಂಧ ಧೂಪ. ಕರ್ಣದಲ್ಲಿ ನಿಮ್ಮ ಧ್ವನಿಯು, ಕಂಗಳಲ್ಲಿ ನಿಮ್ಮ ಭಾವ. ಕರ್ಣದಲ್ಲಿ ನಿಮ್ಮ ಧ್ವನಿಯು, ಕಂಗಳಲ್ಲಿ ನಿಮ್ಮ ಭಾವ. ನಾಂ ಪಡೆದಿ ನಿಮ್ಮಿಂದ ಸದ್ಗತಿಯ ಬೆಳಕ. ನಾಂ ಪಡೆದಿ ನಿಮ್ಮಿಂದ ಸದ್ಗತಿಯ ಬೆಳಕ. ಧ್ಯಾನ ಪೂಜೆಯು ನಿಮಗೆ, ಆತ್ಮವಂದನೆ ನಿಮಗೆ. ಬ್ರಹ್ಮರ್ಷಿ ಪತ್ರಿಜಿ ಶ್ರೀ ಗುರುವೇ ಬಾರಾ. ಬ್ರಹ್ಮರ್ಷಿ ಪತ್ರಿಜಿ ಶ್ರೀ ಗುರುವೇ ಬಾರಾ. ಗೋಧಿ ಜೋಳದ ಬೆಳೆಯ ಗಂಗಾಳ ಹೋಳಿಗೆಯ, ಗೋಧಿ ಜೋಳದ ಬೆಳೆಯ ಗಂಗಾಳ ಹೋಳಿಗೆಯ. ಮಿತ್ರರೆಲ್ಲರ ಕೂಡಿ ಉಣ್ಣಬಾರಾ. ಮಿತ್ರರೆಲ್ಲರ ಕೂಡಿ ಉಣ್ಣಬಾರಾ. ಕಠಿಣ ಮಂತ್ರವು ಬೇಡ, ಕರ್ಮದ ಮಡಿಬೇಡ. ಕಠಿಣ ಮಂತ್ರವು ಬೇಡ, ಕರ್ಮದ ಮಡಿಬೇಡ. ಅಜ್ಞಾನ ಅಂಧಕಾರ ಬೇಡ ಬೇಡ. ಈ ಜೀವ ಪಲ್ಲಕ್ಕಿ ನಾನಾದೆ ಹೂವಕ್ಕಿ. ಈ ಜೀವ ಪಲ್ಲಕ್ಕಿ ನಾನಾದೆ ಹೂವಕ್ಕಿ. ಅಂತರಾತ್ಮದ ತೇರ ಏರಿ ಬಾರಾ. ಅಂತರಾತ್ಮದ ತೇರ ಏರಿ ಬಾರಾ. ಧ್ಯಾನ ಪೂಜೆಯು ನಿಮಗೆ, ಧ್ಯಾನ ಪೂಜೆಯು ನಿಮಗೆ. ಆತ್ಮವಂದನೆ ನಿಮಗೆ. ಬ್ರಹ್ಮರ್ಷಿ ಪತ್ರಿಜಿ ಶ್ರೀ ಗುರುವೇ ಬಾರಾ. ಬ್ರಹ್ಮರ್ಷಿ ಪತ್ರಿಜಿ ಶ್ರೀ ಗುರುವೇ ಬಾರಾ. ಶ್ರೀ ಗುರುವೇ ಬಾರಾ. ಶ್ರೀ ಗುರುವೇ ಬಾರಾ. ಶ್ರೀ ಗುರುವೇ ಬಾರಾ. ಎಲ್ಲ ಆತ್ಮಬಂಧುಗಳಿಗೆ ನನ್ನ ಹೃದಯಾಂತರಾಳದ ಆತ್ಮ ನಮನಗಳು, ಧನ್ಯವಾದಗಳು. ಅದ್ಭುತವಾಗಿ ತಾವೇ ರಚನೆ ಮಾಡಿ ಅದಕ್ಕೆ ರಾಗ ಸಂಯೋಜನೆ ಮಾಡಿ ಹಾಡಿರ್ತಕ್ಕಂಥ ಪ್ರಸನ್ನ ಕುಮಾರಿ ಮೇಡಮ್ ಅವರಿಗೆ ಒಂದು ಜೋರಾಗಿ ಚಪ್ಪಾಳೆ. ಅವರು ಮೊನ್ನೆನೇ ಹೋದ ವಾರದಲ್ಲಿ ಅವರ ಒಂದು ತೋಟದಲ್ಲಿ ಕೃಷಿ ಧ್ಯಾನ ಯಜ್ಞ ಅಂತೇಳಿ
ಒಂದು ಹೊಸದಲ್ಲ, ನಮಗೆ ಹಳೇದಾದ್ರೂ ಅವರ ಒಂದು ತೋಟದಲ್ಲಿ ಕೃಷಿ ಧ್ಯಾನ ಯಜ್ಞ ಅಂತೇಳಿ ಪ್ರಾರಂಭ ಮಾಡಿ ಎಲ್ಲ ರೈತರಿಗೆ ಈ ಧ್ಯಾನದ ಮುಖಾಂತರ ಯಾವ ರೀತಿಯಲ್ಲಿ ನಾವು ಹೆಚ್ಚು ಬೆಳೆಗಳನ್ನು ಬೆಳ್ಕೋಬೋದು ಅಂತಕ್ಕಂಥದ್ದನ್ನು ಎಲ್ಲ ಸೀನಿಯರ್ ಮಾಸ್ಟರ್ಗಳನ್ನು ಕರೆಸಿ ಅವರು ಮೊನ್ನೆ ಕಾರ್ಯಕ್ರಮವನ್ನು ಮಾಡಿದ್ರು. ಅದ್ಭುತವಾಗಿ ಅವರು ಮಾಡಿದ್ದಾರೆ. ಅವರಿಗೆ ನಾವೆಲ್ಲರೂ ಮತ್ತೊಮ್ಮೆ ಜೋರಾಗಿ ಅವರಿಗೆ ಚಪ್ಪಾಳೆ ಮುಖಾಂತರ ಧನ್ಯವಾದಗಳನ್ನು ಅರ್ಪಿಸೋಣ.